ನನಗೆ ಆಕ್ಚುಲಿ ಭಯ ಆಗ್ತಿದೆ ನಿಮ್ನ ಕಳ್ಸ್ಬೇಕು ಅಂತ ಅನ್ಕೊಂಡ್ರೆ. ಹೆದರ್ಕೋಬೇಡ, ಕಳ್ಸವ. ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಮನೆಗೆ ಹೋಗಬೇಕು ಅಂದರೆ ಈ ಅಗ್ನಿ ಪರೀಕ್ಷೆ ದಾಟಲೇಬೇಕು. ಈಗ ಅಗ್ನಿ ಪರೀಕ್ಷೆಯಿಂದ ಮತ್ತೊಂದು ಪ್ರೋಮೋ ಬಿಡುಗಡೆಯಾಗಿದೆ. ರೈತ ಕುಟುಂಬದ ದಿಟ್ಟ ಮಹಿಳೆ ಹೇಮಲತಾ ಅವರು ಸಹ ಈ ಸಲ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಬಂದಿದ್ದಾರೆ. ಯಾರನ್ನ ಕಳಿಸ್ತೀರಾ? ಸೂಕ್ತ ಕಾರಣಗಳೊಂದಿಗೆ ಕೊಡಿ. ಮೇಡಮ್ ಸರ್. ನಂತರ ವಿನಯ್ ಗೌಡ ಅವರು ಹೇಮಲತಾ ಮಾತು ಕೇಳಿ ಹಳೆ ಡೈಲಾಗ್ ಹೊಡಿತಾರೆ, ಅದೇ ಬಾಗಿಲು ತೆಗಿರಿ ಬಿಗ್ ಬಾಸ್ ಅಂತ. ಆಗ ಮಹಿಳೆ ಗಾಬರಿ ಆಗ್ತಾರೆ. ಇಬ್ಬರು ಜಜ್ಮೆಂಟ್ ನಿಮಗೆ ಬೇಡ. ಬಾಗಲ್ ತೆಗೀರಿ ಬಿಗ್ ಬಾಸ್. ಸರ್ ಏನ್ ಸರ್ ಹಿಂಸಿಗಿಸ್ತಿದ್ದೀರಿ? ನಾನಲ್ಲ, ನೀವೇ. ನಂತರ ಸಂಗೀತ ಅವರು ಹೇಳ್ತಾರೆ, ನಿಮ್ಮನ್ನ ಬಿಗ್ ಬಾಸ್ ಮನೆಗೆ ಕಳಿಸ್ಬೇಕಂದಾಗ ನನಗೆ ಸ್ವಲ್ಪ ಭಯ ಆಗ್ತಾ ಇದೆ ಅಂತ. ನನಗೆ ಆಕ್ಚುಲಿ ಭಯ ಆಗ್ತಿದೆ ನಿಮ್ನ ಕಳ್ಸ್ಬೇಕು ಅಂತ ಅನ್ಕೊಂಡ್ರೆ. ಹೆದರ್ಕೋಬೇಡ, ಕಳ್ಸವ. ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆದ ಗಂಗಾ ಅವರು ಬರ್ತಾರೆ. ಅಡ್ ಬಿದ್ದೆ ಅಂದಿದ್ದಕ್ಕೆ ಇಲ್ಲಿ ಸಂಗೀತ ಅವರು ಕೌಂಟರ್ ಸಹ ಕೊಡ್ತಾರೆ. ಬಿದ್ದಿಲ್ವಲ್ಲ, ಅಡ್ಬಿದ್ದೆ ಅಂದ್ರಲ್ಲ. ನಂತರ ವಿನಯ್ ಗೌಡ ಅವರು ಹೇಳ್ತಾರೆ, ನೀವು ಯಾವಾಗಲೂ ಟ್ರೋಲ್ ಆಗ್ತಾನೆ ಇರ್ತೀರಿ, ಅದು ನಿಮ್ಮ ಜೀವನಕ್ಕೆ ಹೇಗೆ ಎಫೆಕ್ಟ್ ಆಗಿದೆ ಅಂತ ಕೇಳಿದ್ರು. ಟ್ರೋಲ್ ಆಗ್ತಾನೆ ಇರ್ತೀರಲ್ಲ, ಹಿಂಗೆ ಎಫೆಕ್ಟ್ ಆಗಿದೆ ನಿಮ್ ಲೈಫ್. ಬಿಗ್ ಬಾಸ್ ಮನೆಯೊಳಗೆ ನಿಮ್ಮನ್ನ ಕಳಿಸೋಕೆ ಆಗಲ್ಲ ಅಂತ ಶ್ರುತಿ ಅವರು ಹಾಗೂ ಸಂಗೀತ ಅವರು ರಿಜೆಕ್ಟ್ ಮಾಡಿದ್ದಾರೆ. ಬಿಗ್ ಬಾಸ್ ಮನೆ ಒಳಗಡೆ ಕಳ್ಸಕ್ ಆಗಲ್ಲ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ. ಇನ್ನಷ್ಟು ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ತಪ್ಪದೆ ಕ್ಲಿಕ್ ಮಾಡಿ.